ಬೂಮ್ ಬೀಮ್ ಫಚ್. ಇವತ್ತೆಲ್ಲರೂ ಕ್ಲಾಸ್ಗೆ ಲೇಟಾಗಿ ಹೋಗಿ ಕೆಳಗಡೆ ಪ್ರಿನ್ಸಿಪಲ್ ಮೇಡಮ್ ಹತ್ರ ಬೈಸ್ಕೊಂಡು ಕ್ಲಾಸಲ್ಲಿ ಹೋಗಿ ಕುತ್ಕೊಂಡ್ವಿ. ಇವತ್ತು ನಮ್ಮ ಜಗ್ಗು ಅವ್ರದ್ದು ಗೃಹ ಪ್ರವೇಶ ಇತ್ತು, ಅದಕ್ಕಂತ ಗಿಫ್ಟ್ ತಗೋಣ ಅಂತ ಹೋದ್ರೆ ಈ ನನ್ನ ಮಕ್ಳು ಅರವಿಂದ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಮತ್ತೆ ಗಿಫ್ಟ್ ತಗೊಂಡು ಅಲ್ಲಿಂದ ಹೊರಟ್ವಿ. ಗೃಹ ಪ್ರವೇಶದ ಪ್ರಯುಕ್ತ ತೊಟ್ಟಿ ಗ್ಯಾಂಗ್ ಕಡೆಯವರಿಂದ ಕೋಳಿ ರವರಿಗೆ. ಹೋಗ್ತಾ ಇದ್ರೆ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು, ಅದಕ್ಕಂತ ಥ್ರೋ ಮಾಡ್ಕೊಂಡು ಹೋದ್ವಿ. ಮತ್ತೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅವ್ರ ಮನೆ ಮೇಲೆ ಹೋದ್ರೆ ನಮ್ಮ ಹುಡುಗ ಡ್ರಮ್ ಕೆಳಗಡೆ ಸಂದಿಯಲ್ಲಿ ಕುತ್ಕೊಂಡು ಚಾಟಿಂಗ್ ಮಾಡ್ತಾ ಇದ್ದಾನೆ ಅವ್ರ ಹುಡುಗಿ ಜೊತೆ. ಯಾವ ಇವೆಲ್ಲ ಮತ್ತೆ ಬೈಕ್ ಎತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ಕಡೆ ಹೊರಟಿದ್ವಿ. ಮತ್ತೆ ಬರೋವಾಗ ದಾರಿಯಲ್ಲಿ ಅವರೂರಲ್ಲಿ ವಾಲಿಬಾಲ್ ಆಡ್ತಾ ಇದ್ರು. ಮತ್ತೆ ನಾವು ಹೋಗಿ ಅವ್ರ ಜೊತೆ ಜಾಯಿನ್ ಆದ್ವಿ. ನಮ್ಮ ಸೀನಾ ನಾವೇ ವಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಂತ್ರ ಹಾಕ್ತಾ ಇದ್ನು. ಬೂಮ್ ಬೀಮ್ ಫಚ್. ಓ ಬಗಬುಗಿ ಬಗಿನಿ ಬಾಗೋತಾರೆ ದಿನಕರ ಕಿರಣಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮತ್ತೆ ಅವ್ನು ಹಾಕಿದ ಮಂತ್ರ ಉಲ್ಟಾಗಿ ನಮ್ಮ ಟೀಮೇ ಸೋತೋಯ್ತು.